ಹಾಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ಎಲ್ಲರೂ ಸೌಖ್ಯವಾಗಿರುತ್ತೀರಿ ಎಂಬುದಾಗಿ ದೇವರಲ್ಲಿ ನಂಬುತ್ತೇನೆ. ಈ ವಾರದಲ್ಲೂ ಕೂಡ ದೇವರ ವಾಕ್ಯವನ್ನು ಧ್ಯಾನಿಸುವಂತೆ ದೇವರು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಾನು ದೇವರನ್ನು ಸ್ತುತಿಸುತ್ತೇನೆ. ಈ ವಾರದ ಧ್ಯಾನಕ್ಕಾಗಿ ಯೆಶಾಯನ ಪ್ರವಾದಿಯ ಗ್ರಂಥ 44ನೇ ಅಧ್ಯಾಯ 21, ಯೆಶಾಯ 44:21 ವಾಕ್ಯವನ್ನು ನಾವು ಧ್ಯಾನಿಸೋಣ. ಯಾಕೋಬೇ, ಇಸ್ರಾಯೇಲೇ, ಈ ವಿಷಯಗಳನ್ನು ಜ್ಞಾಪಕದಲ್ಲಿ ಇಟ್ಟುಕೋ, ನನ್ನ ಸೇವಕನಾಗಿದೆಯಲ್ಲವೇ. ಇಸ್ರಾಯೇಲೇ, ನಾನು ನಿನ್ನನ್ನು ನಿರ್ಮಿಸಿದನು, ನೀನು ನನ್ನ ಸೇವಕನು, ನಿನ್ನನ್ನು ಮರೆತು ಬಿಡನು. ಹಲ್ಲೆಲೂಯಾ. ಇದು ಪ್ರವಾದಿಯ ಮುಖಾಂತರ ದೇವರು ತನ್ನ ಜನರಿಗೋಸ್ಕರ, ತನ್ನ ಸೇವಕರಿಗೋಸ್ಕರ, ತನ್ನನ್ನು ನಂಬಿ ಜೀವಿಸುವ ದೇವ ಜನರಿಗಾಗಿ ಹೇಳುವಂಥ ವಾಗ್ದಾನದ ವಾಕ್ಯ ಇದಾಗಿದೆ. ನಾನು ನಿನ್ನನ್ನು ಮರೆತು ಬಿಡನು. ಆಮೇಲೆ ಹಲ್ಲೆಲೂಯಾ. ಯಾಕೆಂದರೆ ಆತ ನಮ್ಮನ್ನು ನಿರ್ಮಿಸಿ ತಾಯಿಯ ಹೊಟ್ಟೆಯಲ್ಲಿ ಇರುವಾಗಲೇ ನಮ್ಮನ್ನು ಕರೆದು ಪ್ರತ್ಯೇಕಪಡಿಸಿ ನಮ್ಮನ್ನು ಆರಿಸಿಕೊಂಡು ತನ್ನ ಸ್ವಂತ ಮಗನಾಗಿ, ತನ್ನ ಸ್ವಂತ ಮಗಳಾಗಿ ನೇಮಿಸಿಕೊಂಡು ಆ ಸ್ವರ್ಗ ರಾಜ್ಯದ ಮಹಿಮೆಯನ್ನು ಪಡೆದುಕೊಳ್ಳುವಂತೆ ದೇವರು ನಮ್ಮನ್ನು ಆರಿಸಿಕೊಂಡು ಇಷ್ಟುವರೆಗೂ ನಮ್ಮನ್ನು ನಡೆಸಿ ಬಂದ ದೇವರ ಕೃಪೆಗಾಗಿ ನಾನು ದೇವರನ್ನು ಸ್ತುತಿಸುತ್ತೇನೆ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರವಾದಿಯ ಮುಖಾಂತರ ದೇವರು ಹೀಗೆ ಹೇಳುತ್ತಾನೆ, ನನ್ನ ಸೇವಕನಾಗಿದೆಯಲ್ಲವೇ ಇಸ್ರಾಯೇಲೇ, ನಾನು ನಿನ್ನನ್ನು ನಿರ್ಮಿಸಿದನು. ಆಮೇಲೆ ಆತನು ನಮ್ಮನ್ನು ನಿರ್ಮಿಸಿ ಈ ಭೂಮಿಯಲ್ಲಿ ನಾವು ಬೆಳೆಯುವಂತೆ ಮಾಡಿ ನಮಗೆ ಬೇಕಾಗಿರೋ ಅನುಗ್ರಹಗಳನ್ನೆಲ್ಲ ಕೊಟ್ಟು ನಮಗೆ ಬೇಕಾಗಿರೋ ಸಮೃದ್ಧಿ, ಸಮಾಧಾನ, ಸಂತೋಷ ಎಲ್ಲವನ್ನು ಕೊಟ್ಟು ಇಲ್ಲಿವರೆಗೂ ನಮ್ಮನ್ನು ನಡೆಸಿ ಬಂದಿದ್ದಾನೆ. ಹಲ್ಲೆಲೂಯಾ. ಆತ ನಮ್ಮನ್ನು ಮರೆತು ಬಿಡುವುದೇ ಇಲ್ಲ. ಯಾವ ಕಷ್ಟದಲ್ಲೂ, ಯಾವ ಪ್ರಯಾಸದಲ್ಲೂ, ಯಾವ ವೇದನೆಯ ಸಮಯದಲ್ಲೂ ನಾವು ಆತನನ್ನೇ ನಂಬಿ ಆತನನ್ನೇ ನಾವು ಆಶ್ರಯಿಸಿಕೊಳ್ಳೋಣ. ಆತ ನಮ್ಮನ್ನು ಮರೆತು ಬಿಡುವುದೇ ಇಲ್ಲ. ಒಂದು ವೇಳೆ ನಾವು ಆತನನ್ನು ಮರೆತರೂ ಕೂಡ ಆತ ನಮ್ಮನ್ನು ಮರೆತು ಬಿಡದೆ ನಮ್ಮನ್ನು ಕಾಯ್ದುಕೊಳ್ಳುವ ದೇವರಾಗಿದ್ದಾನೆ. ಯಾವಾಗಲೂ ನಮ್ಮ ಹತ್ತಿರವೇ ಇತ್ತು ನಮ್ಮನ್ನು ಕರುಣಿಸಿ ನಮ್ಮ ಒಂದೊಂದು ಅವಶ್ಯಕತೆಗಳ ಮೇಲೆ ಕರಚಾಚಿ ನಮ್ಮ ಜೊತೆಯಲ್ಲೇ ಇರುವಂಥ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಆದ್ದರಿಂದ ಈ ಸಮಯದಲ್ಲಿ ನಮ್ಮ ಸಂಕಟಗಳು, ನಮ್ಮ ವೇದನೆಗಳು, ನಮ್ಮ ನಿರಾಸೆಗಳನ್ನೆಲ್ಲ ಮರೆತು ಬಿಡೋಣ. ದೇವರು ನಮ್ಮನ್ನು ಮರೆತು ಬಿಡದೆ ನಮ್ಮ ಎಲ್ಲ ಸಂಕಟಗಳನ್ನು, ನಮ್ಮ ಎಲ್ಲ ನಿರಾಸೆಗಳನ್ನು, ನಮ್ಮೆಲ್ಲ ವೇದನೆಗಳನ್ನು ಹಲ್ಲೆಲೂಯಾ ಅವನ್ನು ತಿಳಿದು ಅದಕ್ಕೆ ತಕ್ಕ ಕಾರ್ಯಗಳನ್ನು ಮಾಡಿ ನಮ್ಮನ್ನು ಸಂತೋಷವಾಗಿ ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನ ಕರದಲ್ಲಿ ನಮ್ಮನ್ನು ಸಮರ್ಪಿಸೋಣ, ನಾವು ಪ್ರಾರ್ಥಿಸೋಣ. ನಮ್ಮನ್ನು ಅಧಿಕವಾಗಿ ಪ್ರೀತಿಸುವ ನಮ್ಮ ತಂದೆಯ ದೇವರೇ, ಕರ್ತನೇ ಸ್ತೋತ್ರಂ. ಈ ಸಮಯದಲ್ಲಿ, ಈ ಬೆಳಗಿನ ಸಮಯದಲ್ಲಿ ಕರ್ತನೇ ನೀನು ಕೊಟ್ಟಂಥ ಈ ವಾಕ್ಯಕ್ಕಾಗಿ ಸ್ತೋತ್ರಂ. ಹಲ್ಲೆಲೂಯಾ. ನೀನು ನಮ್ಮ ಜೊತೆಯಲ್ಲಿ ಮಾತನಾಡಿದೆಯಲ್ಲ ರಾಜ, ನನ್ನ ಸೇವಕನಾಗಿದೆಯಲ್ಲವೇ ಇಸ್ರಾಯೇಲೇ, ನಾನು ನಿನ್ನನ್ನು ನಿರ್ಮಿಸಿದನು ಎಂಬುದಾಗಿ ನಮಗೆ ಅಲ್ಲಿ ಧೈರ್ಯ ಕೊಟ್ಟು ಈ ವಾಗ್ದಾನವನ್ನು ನಮಗೆ ಕೊಟ್ಟಿದ್ದೆಲ್ಲ ರಾಜ. ನೀನು ನಮ್ಮನ್ನು ಮರೆತು ಬಿಡುವ ದೇವರಲ್ಲ ಕರ್ತನೇ ಸ್ತೋತ್ರಂ. ನೀನು ನಮ್ಮನ್ನು ಮರೆತು ಬಿಡದೆ ಕರ್ತನೇ ನಿನ್ನ ಸನ್ನಿಧಾನದಲ್ಲಿ ಯಾವಾಗಲೂ ನಾವು ನಿಲ್ಲುವಂತೆ, ಯಾವಾಗಲೂ ನಾವುಗಳು ನಿಮ್ಮ ಜೊತೆಯಲ್ಲಿ ಬಾಳುವಂತೆ ನಮಗೆ ಕೃಪೆ ಮಾಡುವುದಕ್ಕಾಗಿ ಸ್ತೋತ್ರಂಗತಾವೆ. ಹಲ್ಲೆಲೂಯಾ. ಈ ವಾಗ್ದಾನದಂತೆ ಕರ್ತಾನೆ ನಮ್ಮನ್ನು ಮರೆತು ಬಿಡದೆ ನಮ್ಮನ್ನು ಅನುಗ್ರಹಿಸಿ ಆ ಸ್ವರ್ಗ ರಾಜ್ಯದ ಮಹಿಮೆಯನ್ನು ನಾವು ಪಡೆದುಕೊಳ್ಳುವಂತೆ ನೀನು ಕೃಪೆ ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೊಬ್ಬರನ್ನು ಅನುಗ್ರಹಿಸಲಿ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರ.